ಓಕೆ, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಕಂಪ್ಯೂಟರ್ನ ಇಂಟ್ರಡಕ್ಷನ್ ಪಾರ್ಟಲ್ಲಿ. ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಡೆಫಿನಿಷನ್ಸ್ ಏನು, ಅದರಲ್ಲಿ ಬರೋಂಥ ಇನ್ಪುಟ್ ಔಟ್ಪುಟ್ ಡಿವೈಸಸ್ನ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ನಾವು ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್, ಇನ್ನು ನಿಮ್ಮ ಸಿಲೆಬಸ್ ಪ್ರಕಾರ ನೆಕ್ಸ್ಟ್ ಡಿಸ್ಕಸ್ ದ ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್, ಕಂಪ್ಯೂಟರ್ನ ರೇಖಾಚಿತ್ರನ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್. ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಯಾವ ರೀತಿ ಬರುತ್ತೆ? ಅಂದ್ರೆ ರೇಖಾಚಿತ್ರ, ಕಂಪ್ಯೂಟರ್ನ ರೇಖಾಚಿತ್ರ ಇರುತ್ತೆ ಅಂದ್ರೆ ಫಸ್ಟ್ ಇನ್ಪುಟ್ ಡಿವೈಸ್, ಸೆಕೆಂಡ್ CPU, ಅದರೊಳಗಡೆ ಮೂರು ಭಾಗ. ನೆಕ್ಸ್ಟ್ ಅದಾದ್ಮೇಲೆ ಔಟ್ಪುಟ್ ಡಿವೈಸ್. CPU ಒಳಗಡೆ ಏನೇನು ಬರುತ್ತೆ ಅಂದ್ರೆ, CPU ಒಳಗಡೆ ಮೂರು ಭಾಗ ಬರುತ್ತೆ. ಫಸ್ಟ್ ಒನ್ control unit, second one ALU. ALU ಅಂದ್ರೆ ಏನಪ್ಪಾ ಅಂದ್ರೆ, A ಅಂದ್ರೆ A means arithmetic, L means logic, U means unit. Okay, A ಅಂದ್ರೆ ಏನು, L ಅಂದ್ರೆ ಏನು, U ಅಂದ್ರೆ ಏನು ತಿಳ್ಕೊಳ್ಳೋಣ. A ಅಂದ್ರೆ ಅರ್ಥಮೆಟಿಕ್, L ಅಂದ್ರೆ ಲಾಜಿಕ್, U ಅಂದ್ರೆ ಯೂನಿಟ್. ಆಯ್ತಾ? ನೆಕ್ಸ್ಟ್ ಬರೋದು ಮೆಮೊರಿ ಯೂನಿಟ್. CPU ಎಷ್ಟು ಜನ ಬರ್ತಾರೆ? ಒಂದು ಕಂಟ್ರೋಲ್ ಯೂನಿಟ್ ಬರುತ್ತೆ, ಒಂದು ALU ಬರುತ್ತೆ, ಇನ್ನೊಂದು ಮೆಮೊರಿ ಯೂನಿಟ್ ಬರುತ್ತೆ. ಆಯ್ತಾ? ಈಗ ಇನ್ಪುಟ್ ಅನ್ನೋದು ಕಂಪ್ಯೂಟರ್ ಇನ್ಫಾರ್ಮೇಶನ್ ಹಾಕ್ತದೆ, ಕಂಪ್ಯೂಟರ್ಗೆ ಇನ್ಫಾರ್ಮೇಶನ್ ಹಾಕ್ತದೆ, ಇನ್ಸರ್ಟ್ ದ ಇನ್ಫಾರ್ಮೇಶನ್. ಔಟ್ಪುಟ್ ಅನ್ನೋದು ಕಂಪ್ಯೂಟರ್ಗೆ ಇಂದ ನಾವು ಪಡೆಯೋದು, ಅಂದ್ರೆ ಪ್ರೊವೈಡ್ ದ ಇನ್ಫಾರ್ಮೇಶನ್ ಫ್ರಮ್ ದ ಕಂಪ್ಯೂಟರ್. ಆಯ್ತಾ? ನೆಕ್ಸ್ಟ್ ಇನ್ಪುಟ್ ಡಿವೈಸ್ ಅಂದ್ರೆ ಏನು? ಇನ್ಪುಟ್ ಡಿವೈಸ್ ಅಂದ್ರೆ ದ ಡಿವೈಸ್ ಯೂಸ್ಡ್ ಟು insert the information into the computer. Input device ಏನು? Input device ಒಂದು ಡಿವೈಸ್, ಅದನ್ನ ಯೂಸ್ ಮಾಡ್ಕೊಂಡು ಇನ್ಫಾರ್ಮೇಶನ್ ನ ಕಂಪ್ಯೂಟರ್ ಗೆ ಹಾಕ್ತೀವಿ. ಯಾವುದು? ಎಕ್ಸಾಂಪಲ್ ಕೀಬೋರ್ಡ್, ಮೌಸ್. ಇದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ? ಇನ್ಫಾರ್ಮೇಶನ್ ಕಂಪ್ಯೂಟರ್ಗೆ ಹಾಕ್ತೀವಿ. ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ಹೇಳ್ತೀನಿ, ಇಲ್ಲಿ ಬನ್ನಿ. ಔಟ್ಪುಟ್ ಅಂದ್ರೆ ಏನು? ಔಟ್ಪುಟ್ ಡಿವೈಸ್ ಅಂದ್ರೆ ಏನು? ಔಟ್ಪುಟ್ ಡಿವೈಸ್ is a device used to display the information. ಮಾಹಿತಿಯನ್ನ ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡೋದನ್ನ ನಾವು ಕರಿತೀವಿ, ವಸ್ತುಗಳನ್ನ ಡಿಸ್ಪ್ಲೇ ಡಿವೈಸ್ ಅಥವಾ ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವುದು? ಮಾನಿಟರ್, ಪ್ರಿಂಟರ್, ಎಕ್ಸೆಲ್. ಇದು ಕಂಪ್ಯೂಟರ್ನ
ಬ್ಲಾಕ್ ಡಯಾಗ್ರಾಮ್, ಕಂಪ್ಯೂಟರ್ನ ರೇಖಾ ಚಿತ್ರ. ಆಯ್ತಾ? ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಎಕ್ಸ್ಪ್ಲೈನ್ ಕಂಪ್ಯೂಟರ್ ಇನ್ ಡೀಟೇಲ್ಸ್ ಅಥವಾ ಎಕ್ಸ್ಪ್ಲೈನ್ ಕಂಪ್ಯೂಟರ್ ವಿತ್ ಡಯಾಗ್ರಾಮ್ ಅಂದ್ರೆ ಈ ತರ ಚಿತ್ರ ಬರೀಬೇಕು. ಚಿತ್ರ ಬರೆದು ಒಂದೊಂದನ್ನೇ ಎಕ್ಸ್ಪ್ಲೈನ್ ಮಾಡಬೇಕು. ಯಾವ ರೀತಿ ಡಯಾಗ್ರಾಮ್ಸ್ ನ ಬರೆದ್ರಿ ಅದನ್ನ ಫಸ್ಟ್ ಏನ್ ಬರ್ತೀರಾ? ಕಂಪ್ಯೂಟರ್ ಡೆಫಿನಿಷನ್ ಏನು? ಕಂಪ್ಯೂಟರ್ ಇನ್ನೊಂದ್ಸಲ ರಿಪೀಟ್ ಆಗುತ್ತೆ. ಈಸ್ ಎ electronic device. That is used to insert the information, process the information and provide the result ಅಂದ್ರೆ ಏನು? output. provide the output ನ result ಅಂತ ಬರ್ತಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ಏನು ಬರ್ತೀರಾ? the computer have two type of device. ಯಾವುದು? ಮೊದಲನೇದು ಇನ್ಪುಟ್, ಸೆಕೆಂಡ್ output. Input device, second one output device, and ಇನ್ನೇನಿದೆ? and CPU. CPU ಅಂದ್ರೆ ಏನಿದೆ? ಅಂದ್ರೆ ಸೆಂಟ್ರಲ್ ಪ್ರೊಸೆಸ್ ಯೂನಿಟ್. ಆಯ್ತಾ? ನೆಕ್ಸ್ಟ್ ಇನ್ಪುಟ್ ಡೆಫಿನಿಷನ್, ಔಟ್ಪುಟ್ ಡೆಫಿನಿಷನ್ ಮತ್ತೆ ಸಿಪಿಯು ಅಂದ್ರೆ ಏನಂತ ಡಿಸ್ಕಸ್ ಮಾಡೋಣ. ಇಲ್ಲಿಗೆ ಬ್ಲಾಕ್ ಡಯಾಗ್ರಾಮ್ನ ಚಿತ್ರ ಬರ್ದ್ವಿ, ಕಂಪ್ಯೂಟರ್ ಡೆಫಿನಿಷನ್ ಬರ್ದ್ವಿ, ಅದ್ರ ಬರೋಂಥ ಡಿವೈಸಸ್ ಬರ್ದ್ವಿ. ಈಗ ಡಿವೈಸಸ್ ಡೆಫಿನಿಷನ್ಸ್ ನ ಡಿಸ್ಕಸ್ ಮಾಡೋಣ. ಓಕೆ, ಈಗ ಇನ್ಪುಟ್ ಅಂದ್ರೆ ಏನು, ಔಟ್ಪುಟ್ ಅಂದ್ರೆ ಏನು, ಸಿಪಿಯು ಕೆಲಸ ಡಿಸ್ಕಸ್ ಮಾಡೋಣ. ಯಾವ್ದು? ಮೊದಲೇನು ಇನ್ಪುಟ್ ಡಿವೈಸ್. ಇನ್ಪುಟ್ ಡಿವೈಸ್ ಅಂದ್ರೆ ಏನು? ಇನ್ಪುಟ್ ಡಿವೈಸ್ is a device used to insert the information into the computer. Okay na? There are different type of devices. Eಷ್ಟೊಂದು devices na use ಮಾಡ್ತೀವಿ. Example, keyboard, mouse. ಆಯ್ತಾ? ಇಲ್ಲಿ ಇನ್ಫಾರ್ಮೇಶನ್ ನಾ ಕಂಪ್ಯೂಟರ್ ಹಾಕೋದನ್ನ ಇನ್ಪುಟ್ ಡಿವೈಸ್ ಅಂತೀವಿ. ನೆಕ್ಸ್ಟ್ output device. The output device used to display the information on the screen. Example, ಮಾನಿಟರ್ ಆಗಬಹುದು ಅಥವಾ
ಪ್ರಿಂಟರ್ ಆಯ್ತಾ. ಈ ಔಟ್ಪುಟ್ ಡಿವೈಸ್ ಅಲ್ಲಿ ಎರಡು ವಿಧಾನ ಇದೆ. ದೇರ್ ಆರ್ ಟೂ ಟೈಪ್ ಆಫ್ ಔಟ್ಪುಟ್ ಡಿವೈಸ್. ಯಾವುದು? ಒಂದು ಹಾರ್ಡ್ ಕಾಪಿ, ಎರಡನೇದು ಸಾಫ್ಟ್ ಕಾಪಿ ಡಿವೈಸ್, ಇನ್ನೊಂದು ಹಾರ್ಡ್ ಕಾಪಿ ಡಿವೈಸ್. ಓಕೆನಾ? ಹಾರ್ಡ್ ಕಾಪಿ ಡಿವೈಸ್ ಅಂದ್ರೆ ಏನಪ್ಪಾ ಅಂದ್ರೆ ಯಾವ ಇನ್ಫಾರ್ಮೇಶನ್ ಪೇಪರ್ ಮೇಲೆ ಪ್ರಿಂಟ್ ಆಗೋದಕ್ಕೆ ಸಹಾಯ ಮಾಡುತ್ತೋ ಅಂತ ಡಿವೈಸಸ್ ನಾವು ಎಂತ ಕರಿತೀವಿ? ಹಾರ್ಡ್ ಕಾಪಿ ಡಿವೈಸಸ್ ಅಂತ ಕರಿತೀವಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಔಟ್ಪುಟ್ ಡಿವೈಸ್ ಅಲ್ಲಿ ಎರಡು ಡಿವೈಸಸ್ ಇದೆ, ಎರಡು ರೀತಿಯ ಡಿವೈಸಸ್ ಇದೆ. ಒಂದು ಹಾರ್ಡ್ ಕಾಪಿ ಡಿವೈಸಸ್, ಇನ್ನೊಂದು ಸಾಫ್ಟ್ ಕಾಪಿ ಡಿವೈಸಸ್. ಹಾರ್ಡ್ ಕಾಪಿ ಡಿವೈಸ್ ಅಂತ ಏನಪ್ಪ ಅಂದ್ರೆ ದ ಇನ್ಫಾರ್ಮೇಶನ್, ಇಲ್ಲಿ ಬರೀತೀವಿ ನೋಡಿ, ದ information printed on the paper. information paper ಮೇಲೆ ಪ್ರಿಂಟ್ ಆಗುತ್ತಲ್ಲ ಅಂತ ಡಿವೈಸಸ್ ನಾವು ಏನು ಕರಿತೀವಿ? ಹಾರ್ಡ್ ಕಾಪಿ ಡಿವೈಸ್ ಅಂತ. ಯಾವುದು ಇನ್ಫಾರ್ಮೇಶನ್ ಪೇಪರ್ ಮೇಲೆ ಪ್ರಿಂಟ್ ಮಾಡಲು ಸಹಾಯ ಮಾಡುತ್ತೆ? ಯಾವುದು ಅಂದ್ರೆ ಪ್ರಿಂಟರ್. ಹಾಗಾದ್ರೆ ಪ್ರಿಂಟರ್ ಅಂದ್ರೆ ಏನು? ಪ್ರಿಂಟರ್ is a output device used to print the information on the paper. ಇದನ್ನ ಹಾರ್ಡ್ ಕಾಪಿ ಡಿವೈಸ್ ಅಂತೀವಿ, ಅದನ್ನ ಪ್ರಿಂಟರ್ ನ. ಸಾಫ್ಟ್ ಕಾಪಿ ಡಿವೈಸ್ ಅಂದ್ರೆ the information displayed on the screen. ಇನ್ಫಾರ್ಮೇಶನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿರೋದು, ಅಥವಾ ದ ಇನ್ಫಾರ್ಮೇಶನ್ ಸ್ಟೋರ್ಡ್ ಆನ್ ಡಿವೈಸ್. ಎಕ್ಸಾಂಪಲ್ CD ಆಗಿರ್ಬೋದು, ಪೆನ್ ಡ್ರೈವ್ ಆಗಿರ್ಬೋದು, ಈ ತರ ಡಿವೈಸ್ ಅಲ್ಲಿ ಇನ್ಫಾರ್ಮೇಶನ್ ಇಟ್ಕೊಂಡಾಗ ಅಂತ ಕರಿತೀವಿ ಸಾಫ್ಟ್ ಕಾಪಿ ಡಿವೈಸಸ್ ಅಂತ ಕರಿತೀವಿ. ಇನ್ಪುಟ್ ಡೆಫಿನಿಷನ್ ಅರ್ಥ ಆಯ್ತಾ? ಔಟ್ಪುಟ್ ಡೆಫಿನಿಷನ್ ಅರ್ಥ ಆಯ್ತಾ? ಇನ್ಪುಟ್ ಡಿವೈಸ್ ಅರ್ಥ ಆಯ್ತಾ? ಔಟ್ಪುಟ್ ಡಿವೈಸ್ ಅರ್ಥ ಆಯ್ತಾ? ನೋಡಿ ಒಂದ್ಸಲಿ ಏನೇ ಡೌಟ್ ಇದ್ರೋ ನನಗೆ ಇನ್ಫಾರ್ಮ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ. ಆಯ್ತಾ? ಇದು ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್. ಮೊದಲೇನು ಮಾಡಬೇಕು? ಕಂಪ್ಯೂಟರ್ನ ಬ್ಲಾಕ್ ಡಯಾಗ್ರಾಮ್ ಬರ್ತೀರಾ, ಅದಾದಮೇಲೆ ಇನ್ಪುಟ್ ಡಿವೈಸ್ ಡೆಫಿನಿಷನ್ ಬರ್ತೀರಾ, ಔಟ್ಪುಟ್ ಡಿವೈಸ್ ಡೆಫಿನಿಷನ್ ಬರ್ತೀರಾ. ನೆಕ್ಸ್ಟ್ ನಾವು ಗೋ ಫಾರ್ ದ ಪ್ರೋಸೆಸ್ ಅಂದರೆ CPU ಡಿಸ್ಕಸ್ ಮಾಡೋಣ. ಓಕೆ, ಈಗ ಇನ್ಪುಟ್ ಔಟ್ಪುಟ್ ಡಿವೈಸ್ ಆಮೇಲೆ ನೆಕ್ಸ್ಟ್ ಗೋ ಫಾರ್ ದ CPU. CPU ಅಂದ್ರೆ ಏನಿದೆ? CPU ಅಂದ್ರೆ ಏನಿದೆ? ಸೆಂಟ್ರಲ್ ಪ್ರೋಸೆಸ್ ಯೂನಿಟ್. ಹೆಂಗಿರುತ್ತೆ ಅಂತ ಹೇಳಿದ್ರೆ ಈ ತರ ಇರುತ್ತೆ. ಇದರಲ್ಲಿ ಮೂರು ಭಾಗ. ಒಂದು ಕಂಟ್ರೋಲ್ ಯೂನಿಟ್, ಇನ್ನೊಂದು ALU, ಇನ್ನೊಂದು ಮೆಮೊರಿ ಯೂನಿಟ್. ಈ CPU ಅನ್ನೋದು ನಿಮ್ಮ ಕಂಪ್ಯೂಟರ್ನಲ್ಲಿ ಮುಖ್ಯವಾದ ಭಾಗ. ಇದೇನ್ ಮಾಡುತ್ತೆ? ಇಡೀ ಕಂಪ್ಯೂಟರ್ ಸಿಸ್ಟಮ್ನೇ ಕೆಲಸ ಮಾಡೋದನ್ನ ನೋಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನ ಏನಂತ ಕರಿತೀವಿ ಅಂದ್ರೆ ಈಸ್ ಎ ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಫ್ ಅ ಯೂನಿಟ್. ಇಟ್ ಕಂಟ್ರೋಲ್ ದ ಹೋಲ್ ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳ್ತೀವಿ. ದ CPU is a one of the main component in computer system. The CPU control the whole computer system. ಏನು ಮಾಡುತ್ತೆ? ಎಂಟೈರ್ ಕಂಪ್ಯೂಟರ್ನ ಕಂಟ್ರೋಲ್ ಮಾಡೋಂಥ ಕೆಲಸ ಮಾಡುತ್ತೆ. ಇಟ್ಸ್ ಕಂಟೈನ್ಸ್ 3 ಯೂನಿಟ್ಸ್. ಇದರಲ್ಲಿ 3 ಯೂನಿಟ್ ಇದೆ. ಒಂದು ಕಂಟ್ರೋಲ್ ಯೂನಿಟ್, ಇನ್ನೊಂದು ALU, ಇನ್ನೊಂದು ಮೆಮೊರಿ ಯೂನಿಟ್. ಡೆಫಿನಿಷನ್ ಏನು ಬರೀತೀರಾ? CPU
is a central process unit. It controls HOLE ಬರೆದ್ರೆ ಹೋಲ್ ಆಗುತ್ತೆ, WHOLE ಬರೆದ್ರೆ ಎಲ್ಲ. ಕಂಟ್ರೋಲ್ಸ್ ಹೋಲ್ ಕಂಪ್ಯೂಟರ್ ಸಿಸ್ಟಮ್. ನೆಕ್ಸ್ಟ್ ಪಾರ್ಟ್ ಏನು ಬರೀತೀರಾ? ಇಟ್ ಕಂಟೈನ್ 3 ಯೂನಿಟ್. ಯಾವುದು? ಫಸ್ಟ್ ಒನ್ control unit, second one ALU, third one memory unit. ಆಯ್ತಾ? ನೆಕ್ಸ್ಟ್ ಫಸ್ಟ್ ಒನ್ ಕಂಟ್ರೋಲ್ ಯೂನಿಟ್ ಅಂದ್ರೆ ಏನು? ಕಂಟ್ರೋಲ್ ಯೂನಿಟ್ ಅಂದ್ರೆ ಇದು ಒಂದು ಯೂನಿಟ್. ನಿಮ್ಮ ಕಂಪ್ಯೂಟರ್ ಅಲ್ಲಿ ಇರೋಂಥ ಕಂಟ್ರೋಲ್ ಯೂನಿಟ್, ಇಟ್ ಕಂಟ್ರೋಲ್ಸ್ whole input device, output device in a ಕಂಪ್ಯೂಟರ್. ಕಂಪ್ಯೂಟರ್ ಇರೋಂಥ ಎಲ್ಲ ಇನ್ಪುಟ್ ಡಿವೈಸ್ ಮತ್ತೆ ಔಟ್ಪುಟ್ ಡಿವೈಸ್ ನ ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ALU. ALU ಅಂದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಇದೇನ್ ಮಾಡುತ್ತಪ್ಪ? ನಿಮ್ಮ ಕಂಪ್ಯೂಟರ್ ಅಲ್ಲಿ ಕ್ಯಾಲ್ಕುಲೇಟರ್ ತರ ಕೆಲಸ ಮಾಡೋದ್ರೆ ಈ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಿಲ್ಲ. ಅರ್ಥಮೆಟಿಕ್ ಅಂದ್ರೆ ಅದು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅಂದ್ರೆ ಅರ್ಥಮೆಟಿಕ್ ಅಂದ್ರೆ ಗುಣಾಕಾರ, ಭಾಗಾಕಾರ ಅಂತ ಕೇಳಿದ್ರಲ್ಲ, ಅವು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಈ ತರ ಒಂದು ಕೆಲಸ ಮಾಡುತ್ತೆ. ಮತ್ತೆ ಲಾಜಿಕ್ ಅಂದ್ರೆ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಸರಿನೋ ತಪ್ಪು ಅಂತ ಲಾಜಿಕಲ್ ಆಪರೇಷನ್ಸ್ ಮಾಡುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಮ ಕಂಪ್ಯೂಟರ್ ಅಲ್ಲಿ ಕ್ಯಾಲ್ಕುಲೇಟರ್ ಮಾಡೋಂಥ ಕೆಲಸ ಮಾಡೋಂಥ ಒಂದು ಜಾಗ ಅಥವಾ ಒಂದು ಭಾಗನ ನಾವು ALU ಅಂತೀವಿ. ಇಟ್ಸ್ ವರ್ಕ್ ಆಸ್ ಎ ಕ್ಯಾಲ್ಕುಲೇಟರ್ ಇನ್ ದ ಕಂಪ್ಯೂಟರ್. ಕಂಪ್ಯೂಟರಲ್ಲಿ ALU ಅನ್ನೋದು ಒಂದು ಕ್ಯಾಲ್ಕುಲೇಷನ್ನ ಮಾಡೋಂಥ ಭಾಗ, ಅದು ಯೂನಿಟ್. ಆಯ್ತಾ? ನೆಕ್ಸ್ಟ್ it perform all type of calculation. ಅಂತ ಎಲ್ಲ ರೀತಿಯ ಕ್ಯಾಲ್ಕುಲೇಷನ್ ಮಾಡುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ಫಾರ್ ದ ಮೆಮೊರಿ ಯೂನಿಟ್. ಮೆಮೊರಿ ಯೂನಿಟ್ ಅಂದ್ರೆ ಏನಪ್ಪಾ ಅಂದ್ರೆ, ಮೆಮೊರಿ ಅಂದ್ರೇನು? ಸ್ಟೋರೇಜ್. ಮೆಮೊರಿ ಅಂದ್ರೆ ಮಾಹಿತಿಯನ್ನ ಸಂಗ್ರಹಿಸುವ ಒಂದು ಜಾಗವನ್ನ ಮೆಮೊರಿ ಅಂತ ಕರಿತೀವಿ. ಇಲ್ಲಿ ಮೆಮೊರಿ ಅಂದ್ರೆ ಡೆಫಿನಿಷನ್ ಇರ್ತೀವಿ. ಮೆಮೊರಿ ಅಂದ್ರೆ ಮೆಮೊರಿ ಈಸ್ ಎ electronic device is used to store the information ಮಾಹಿತಿಯನ್ನ ಸಂಗ್ರಹಿಸಿಕೊಳ್ಳೋದಕ್ಕೆ ನಾವು ಏನು ಕರಿತೀವಿ? ಮೆಮೊರಿ ಅಂತ ಕರಿತೀವಿ. ಮೆಮೊರಿ ಇರ್ತೀರಾ, ಇದು ಮಾಹಿತಿಯನ್ನ ಸ್ಟೋರ್ ಮಾಡೋ ಅಂತ ಜಾಗ. ದ ಮೆಮೊರಿ ಹ್ಯಾವ್ ಟು ಟೈಪ್ಸ್. ಇಲ್ಲಿ ಮೆಮೊರಿಲಿ ಎರಡು ವಿಧಾನ ಇದೆ. ಒಂದು ಪ್ರೈಮರಿ, ಎರಡನೇದು ಸೆಕೆಂಡರಿ. ಒಂದು ಪ್ರೈಮರಿ ಮೆಮೊರಿ ಇದೆ, ಇನ್ನೊಂದು ಸೆಕೆಂಡರಿ ಮೆಮೊರಿ ಇದೆ. ನೆಕ್ಸ್ಟ್ ನಾವು ಹೋಗ್ತಾ ಒಂದೊಂದೇ ಮೆಮೊರಿ ಚಾಪ್ಟರ್ ಹೋದಾಗ ಪ್ರೈಮರಿ ಮೆಮೊರಿ ಅಂದ್ರೇನು, ಸೆಕೆಂಡರಿ ಮೆಮೊರಿ ಅಂದ್ರೇನು ಅಂತ ಡಿಸ್ಕಸ್ ಮಾಡೋಣ. ಇದು
ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದನ್ನು ಎಕ್ಸಾಮಲ್ಲಿ ನೀವು ಓದಬೇಕಾಗುತ್ತೆ. ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್ನ ಕಾನ್ಸೆಪ್ಟ್, ಕಂಪ್ಯೂಟರ್ ಡೆಫಿನಿಷನ್ ಬರಿತೀರಾ, ಕಂಪ್ಯೂಟರ್ ಬ್ಲಾಕ್ ಡಯಾಗ್ರಾಮ್ ಬರಿತೀರಾ, ಅದಾದಮೇಲೆ ಇನ್ಪುಟ್ ಡಿವೈಸ್ ಅಂದರೆ ಏನು ಅದನ್ನು ಬರಿತೀರಾ, ಅದಾದಮೇಲೆ ಔಟ್ಪುಟ್ ಡಿವೈಸ್ ಅಂದರೆ ಏನು ಬರಿತೀರಾ, ಅದಾದಮೇಲೆ ಸಿ ಪಿ ಯು ಅಂದರೆ ಏನು ಅಂತ ಬರಿತೀರಾ, ಅದಾದಮೇಲೆ ಸಿ ಪಿ ಯುಲ್ಲಿ ಬರೋಂಥ 3 ಯೂನಿಟ್ ಯಾವುದು, ಒಂದು ಕಂಟ್ರೋಲ್ ಯೂನಿಟು, ಎರಡನೇದು ಎ ಎಲ್ ಯು, ಮೂರನೇದು ಮೆಮೊರಿ ಯೂನಿಟ್. ಇಷ್ಟನ್ನು ಕೂಡ ಬರೀಬೇಕು. ಇದು ನಿಮ್ಮ ಕಂಪ್ಯೂಟರ್ನ ಬ್ಲಾಕ್ ಡಯಾಗ್ರಾಮ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಪ್ಯೂಟರ್ನ ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಬಗ್ಗೆ ತಿಳ್ಕೊಳ್ಳೋಣ.